ಹಾನಗಲ್ನ ವಿವಿಧೆಡೆ ಬೈಕ್ಗಳ ಕಳ್ಳತನ ಪ್ರಕರಣ. ಇಬ್ಬರು ಖತರ್ನಾಕ್ ಕಳ್ಳರ ಹೆಡೆಮುರಿ ಕಟ್ಟಿದ ಪೊಲೀಸರು. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನಲ್ಲಿ ವಿವಿಧೆಡೆ ಕಳೆದ 1 ತಿಂಗಳಿನಿಂದ ನಿರಂತರವಾಗಿ ದ್ವಿಚಕ್ರ ವಾಹನಗಳು ಕಳುವಾಗ್ತಾ ಇರುವ ಬಗ್ಗೆ ದೂರುಗಳು ದಾಖಲಾಗಿದ್ದವು. ಈ ಕುರಿತಾಗಿ ಹಾನಗಲ್ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿ ಇಬ್ಬರು ಆರೋಪಿಗಳ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೌದು, ಹಾನಗಲ್ ತಾಲೂಕಿನ ಕುಂಟೇನ ಹೊಸಹಳ್ಳಿ ಗ್ರಾಮದ ನಿವಾಸಿಯಾದ 34 ವರ್ಷದ ಉಸ್ಮಾನ್ ಖಾದರ್ ಸಾಬ್ ಯಳವಟ್ಟಿ ಹಾಗೂ ಇನ್ನೊಬ್ಬ ಆರೋಪಿಯನ್ನ ಬಂಧಿಸಿದ್ದು, ಆತ ಅಪ್ರಾಪ್ತ ಬಾಲಕ ಎಂದು ತಿಳಿದುಬಂದಿದೆ. ಇನ್ನು ಬಂಧಿತ ಆರೋಪಿಗಳಿಂದ ಒಟ್ಟು 3.20 ಲಕ್ಷ ಮೌಲ್ಯದ ವಿವಿಧ ಕಂಪನಿಯ 5 ದ್ವಿಚಕ್ರ ವಾಹನಗಳನ್ನು ಹಾನಗಲ್ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇನ್ನು ಬೈಕ್ಗಳ ಕಳ್ಳತನ ಕುರಿತು ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದಾಗ ತಾವೇ ಬೈಕ್ಗಳನ್ನ ಕದಿತಿದ್ದೇವೆ ಎಂದು ತಪ್ಪೊಪ್ಪಿಕೊಂಡಿದ್ದಾರೆ. ಆರೋಪಿಗಳ ಬಂಧನದಿಂದ ಹಾನಗಲ್ ಪಟ್ಟಣದ ದತ್ತ ದೇವಸ್ಥಾನದ ಓಣಿಯಲ್ಲಿ 3 ಹಾಗೂ ಎಪಿಎಂಸಿ ಹತ್ತಿರ ತಲಾ 2 ದ್ವಿಚಕ್ರ ವಾಹನವನ್ನ ಜಪ್ತಿ ಮಾಡಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಎಸ್ಪಿ ಯಶೋಧ ವಂಟಗೋಡಿ ಹಾವೇರಿ, ಎಲ್ವೈ ಶಿರಕೋಳ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಶಿಗ್ಗಾವಿ ಹಾಗೂ ಗುರುಶಾಂತಪ್ಪ ಜಿ, ಪೊಲೀಸ್ ಉಪ ಅಧೀಕ್ಷಕರು ಶಿಗ್ಗಾವಿ ಇವರ ಮಾರ್ಗದರ್ಶನದಲ್ಲಿ ಹಾನಗಲ್ ಠಾಣೆ ಸಿಪಿಐ ಬಸವರಾಜು ಹಳಬಣನವರ್ ಹಾಗೂ ಪಿಎಸ್ಐ ಸಂಪತ್ ಅನಿಕಿವಿ ನೇತೃತ್ವದ ತಂಡ ಕಾರ್ಯಾಚರಣೆಯನ್ನ ನಡೆಸಿ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಲೋಕೇಶ್, ಪ್ರಜಾಶಕ್ತಿ ಟಿವಿ, ಹಾನಗಲ್.